ದಟ್ ಈಸ್ ನಾನು ನನ್ನ ಮೊಮ್ಮಗಂಗೆ ಹೇಳ್ಕೊಡ್ತಾ ಇರ್ತೀನಿ. ಹೌದಾ? ಸೊ ಅವ್ನಿಗೆ ಏನೇನೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಇದನ್ನು ಹೇಳ್ಕೊಡ್ತಾ ಇರ್ತೀನಿ. ಲೈಕ್ ಹೀಗೆ ನೋಡು ಪುಟ್ಟ, ಇದರಲ್ಲಿ ಇದಿರುತ್ತೆ, ಇದರಲ್ಲಿ ಲೈಫ್ ಇರುತ್ತೆ, ಇದೆಷ್ಟು ದಿನ ಲೈಫ್ ಇರುತ್ತೋ ಅಷ್ಟು ದಿನ ನಂಗೆ ಯಾರೇ ಬೊಕೇಸ್ ಕೊಟ್ಟರು ಅದಕ್ಕೊಂದು ಸಾರ್ಥಕತೆ ನಾನು ಮನೆಗೆ ತೊಗೊಂಡೋಗಿ ಅದನ್ನು ನೀಟಾಗಿಟ್ಟು ಎವ್ರಿ ಡೇ ಐ ವಿಲ್ ಬಿ ಎಂಜಾಯಿಂಗ್ ದ ಬ್ಯೂಟಿ ಆಫ್ ಇಟ್. ಹೌ ಹಿ ರೆಸ್ಪಾನ್ಸ್ ಟು ಇಟ್? ಹಾಂ, ಹೆಂಗೆ ಅವನು ಯಾವನೇನು ಹೇಳ್ತಾನೆ? ಅವನಿಗೆ ಏನಾಗಿದೆ ಅಂದರೆ ಸಣ್ಣ ವಯಸ್ಸಿಂದ ನಮ್ಮದು ಕಾಂಪೋಸಿಟ್ ಫ್ಯಾಮಿಲಿ, ನಾವು ಬೇರೆ ಬೇರೆ ಇರಬೇಕು ಅನ್ನೋದು. ನನ್ನ ಮಗ ಸ್ಪೆಷಲಿ ನನ್ನ ದೊಡ್ಡ ಮಗ ನೆವರ್, ಅವನು ಯಾವತ್ತೂ ಅವನು ಅಮ್ಮ ಅಪ್ಪ ಬೇರೆ ಇರಬೇಕು, ನಾವು ಬೇರೆ ಇರಬೇಕು ಆ ಥರದ್ದೆಲ್ಲ ಇಲ್ಲ. ಅವನು ಭಾಳ ಇಂಟೆಲಿಜೆಂಟ್ ಆ್ಯಂಡ್ ನಾನು ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ಲೈಕ್ ಅವನು ಒಂಥರ ಲೈಕ್ ಈ ಕ್ರಿಯೇಟೆಡ್ ಅಟ್ಮಾಸ್ಫಿಯರ್, ಒಂಥರ ನಾವು ಎಲ್ಲ ಒಟ್ಟಿಗೆ ಇರಬೇಕು, ಎಲ್ಲರಿಗೂ ಪ್ರೈವಸಿ ಇರಬೇಕು ಆ ಥರ. ಸೊ ನನ್ನ ಲೈಫಲ್ಲಿ ನಾನು ನನಗೇನು ಬೇಕೋ ನನ್ನ ಮನೆಯಲ್ಲಿ, ಲೈಕ್ ನನ್ನ ಸೊಸೆಗೆ ಏನು ಬೇಕೋ ಅವ್ಳು ಮಾಡ್ಕೊಂಡು, ಇಟ್ಸ್ ಗುಡ್ ಫ್ಯಾಮಿಲಿ, ಎವ್ರಿಬಡಿ ಕ್ಯಾನ್ ಲೀವ್ ಲೈಕ್ ದಟ್ ಅಂತ ಅನಿಸುತ್ತೆ ನನಗೆ. ಕ್ಲ್ಯಾಶಸ್ ಇರಲ್ಲ. ಅವನಿಗೆ ನನ್ನ ಮಗನಿಗೆ ಏನಂತ ಹೇಳಿದ್ರೆ, ಅವನ ಮಗ ನನ್ನ ಜೊತೆ ಇದು ಮಾಡಬೇಕು. ಸೊ ನಾನು ವೀಣೆ ಪ್ರಾಕ್ಟೀಸ್ ಮಾಡುವಾಗ ನನಗೆ ಅವನಿಗೆ ಸೇಮ್ ಮ್ಯೂಸಿಕ್ ಟೀಚರು. ಓ, ದಟ್ಸ್ ಲವ್ಲಿ. ಆಮೇಲೆ ಮೊನ್ನೆ ಯಾರು ಬಂದಿದ್ರು ಮನೆಗೆ ರಿಲೇಟಿವ್, ಅವ್ರ ಹತ್ರ ಹೇಳ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ಮ್ಯೂಸಿಕಲ್ಲಿ ನನ್ನ ಅಜ್ಜಿಗಿಂತ ಬುದ್ಧಿವಂತ ಅಂತ, ಐ ಆಮ್ ಮೋರ್ ಇಂಟೆಲಿಜೆಂಟ್ ನನ್ನ ಅಜ್ಜಿ ಅಂತ ಹೇಳ್ತಾ ಇದ್ದ. ಅದು ನಮ್ಮ ಟೀಚರ್ ಹೇಳ್ತಾ ಇರ್ತಾರೆ, ಲೈಕ್ ನಿಮಗಿಂತ ನಿಮ್ಮ ಮೊಮ್ಮಗನೇ ಫಾಸ್ಟಾಗಿ ಕಲಿತಾನೆ. ದಟ್ಸ್ ಅ ಹ್ಯಾಪಿ ಥಿಂಗ್ ಫಾರ್ ಮಿ ಆ್ಯಕ್ಚುಲಿ. ತುಂಬ ಅವನು ಬ್ರಿಲಿಯಂಟ್ ಇನ್ ಮ್ಯೂಸಿಕ್. ಮ್ಯೂಸಿಕ್ಕು ಅಷ್ಟೇ, ದಟ್ ಇಸ್ ಲೈಕ್ ಮನೆಯಲ್ಲಿ ಒಂದು ಶುದ್ಧ ವಾತಾವರಣ, ಪಾಸಿಟಿವ್ ಅಟ್ಮಾಸ್ಫಿಯರ್ ಇಟ್ಕೊಳ್ಳೋಕ್ಕೆ ಮ್ಯೂಸಿಕ್ಕು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಸಣ್ಣ ಟಿಪ್ಸ್ಗಳು ಈಗ ಸಣ್ಣ ವಯಸ್ಸಿನವ್ರಿಗೆ, ನಿಮ್ಮಂಥವ್ರಿಗೆ ನಾನು ಒಂಥರ ಲೈಕ್ ನನ್ನ ಅನುಭವ, ಇಷ್ಟು ವರ್ಷಗಳ ಅನುಭವದಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನೀಗ ಲೈಕ್ ಐ ಆಮ್ ಸ್ಟಾರ್ಟಿಂಗ್ ರೇವತಿ ಕಾಮತ್ ಕನೆಕ್ಟ್ಸ್ ಅಂತ. ಬಿಕಾಸ್ ಲೈಕ್ ಐ ಥಿಂಕ್ ನೀವು ನನ್ನ ಮೀಟ್ ಮಾಡಬೇಕು ಅಂತ ಭಾಳ ಆಸೆ ಪಡ್ತಾ ಇದ್ರಿ. ತುಂಬ ಅದು ಸ್ಪೆಷಲಿ ನಿಮ್ಮಂಥ ಹುಡುಗಿರು, ಯಂಗ್ಸ್ಟರ್ಸ್, ದೇ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಆಮೇಲೆ ದೇ ವಾಂಟ್ ಟು ನೋ ಲೈಕ್ ಹೌ ಐ ಆಮ್ ಸೋ ಲೈವ್ಲಿ, ಹೇಗಿರ್ತೀನಿ ನಾನು ನಗ್ತಾ. ನನ್ನ ರೆಸ್ಟ್ ಅಂತ ತೊಗೊಳ್ಳೋದೇ ಇಲ್ಲ. ಅಂದರೆ ನೀವು ಎಲ್ಲ ಕಡೆ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಇರ್ತೀರಿ, 24/7 ಕೆಲಸ ಮಾಡ್ತೀರಾ ಅಂತ ಒಂದೊಂದ್ಸಲ ಡೌಟ್ ಆಗಿಬಿಡುತ್ತೆ. ಹೌ ಯು ಮೇಕ್ ಟೈಮ್ ಅಂತ. ನೆನ್ನೆ 12:30 ತನಕ ವೀಣೆ ಪ್ರಾಕ್ಟೀಸ್ ಮಾಡಿದ್ದೀನಿ ರಾತ್ರಿ. ಯಾ, ನನಗೆ ಐ ವಾಂಟೆಡ್ ಟು ಪ್ರಾಕ್ಟೀಸ್ ಸಮಥಿಂಗ್ ಇನ್ ಹಂಸಧ್ವನಿ ರಾಗ. ಅದರಲ್ಲೇನೋ ಒಂದು ಪ್ರಾಕ್ಟೀಸ್ ಮಾಡಬೇಕಿತ್ತು. ಆಮೇಲೆ ಅದನ್ನು ನಾನು ಜಗದೋಧಾರನ ಪ್ರಾಕ್ಟೀಸ್ ಮಾಡಬೇಕಿತ್ತು. ಅದು ನಾನು ಕೂತ್ಕೊಂಡು ಲೈಕ್ ನೆನ್ನೆ ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ದೆ. ಒಂದು ಸತಿ ಲೈಕ್ ಶುರು ಮಾಡಿಬಿಟ್ರೆ ಲೈಕ್ ಅದು ದಟ್ ಟೇಕ್ಸ್ ಅಸ್, ದಟ್ ಅಬ್ಸಾರ್ಬ್ಸ್ ಅಸ್ ಅಂತಾರಲ್ಲ. ಸೊ ಇಟ್ ಇಸ್ ಮಲ್ಕೊಳ್ಳೋಕ್ಕಿಂತ ಜಾಸ್ತಿ ರಿಲ್ಯಾಕ್ಸೇಷನ್ ಆಗುತ್ತೆ ಅದು ಮ್ಯೂಸಿಕ್. ಸೊ ನಾನಂತೂ ಅಡ್ವೈಸ್ ಮಾಡೋದು, ಪ್ರತಿಯೊಂದು ಮನೇಲೂ ಸಂಗೀತ ಇರಬೇಕು. ಏನಾಗುತ್ತೆ, ಜೀವನ ಸಂಗೀತಮಯ ಆಗುತ್ತೆ. ಓ, ಬ್ಯೂಟಿಫುಲ್. ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ಜರ್ನಿಗೆ ಬರೋಣ, ಆಮೇಲೆ ಫ್ಯಾಮಿಲಿಗೆ ಮತ್ತೆ ಬರೋಣ, ಆಮೇಲೆ ನಿಮ್ಮ ಪರಿಸರ ಪ್ರೀತಿಗೆ ಬರೋಣ. ಮೈಸೂರಿಂದ ಶಿವಮೊಗ್ಗದಿಂದ ಬೆಂಗಳೂರು. ನಾನು ಮೈಸೂರಲ್ಲಿ ಹುಟ್ಟಿದ್ದು ಚೆಲುವಾಂಬಾಗ್ರದಲ್ಲಿ, ಚೆಲುವಾಂಬ ಆಸ್ಪತ್ರೆಯಲ್ಲಿ. ನಾನು 10ನೇ ಮಗಳು ನಮ್ಮ ತಂದೆ ತಾಯಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಜನ? ನನಗೆ ಅಣ್ಣ 2, ಅಕ್ಕ 5 ಜನ. ನನ್ನ ಸೇರಿದ್ರೆ 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಆ್ಯಂಡ್ 6 ಜನ ಎಲ್ಲ ಇನ್ನಿಬ್ಬರು ಇದ್ದಿದ್ದು ಸಣ್ಣ ವಯಸ್ಸಲ್ಲೇ ಸತ್ತೋದ್ರು. ಸೊ ಆ್ಯಕ್ಚುಲಿ ಕೌಂಟಿಂಗ್ ತೊಗೊಂಡು ನಾನು 17. ನಮ್ಮ ಆ್ಯಕ್ಚುಲಿ ಲೈಕ್ 17 ನಮ್ಮ ತಂದೆಗೆ 50 ವರ್ಷ ಆಗೋಗಿತ್ತು, 51 ನಮ್ಮ ತಾಯಿಗೆ 45 ಇರಬೇಕು. ಸೊ ದೇ ಡಿಂಟ್ ವಾಂಟೆಡ್ ಮೀ. ಆ್ಯಕ್ಚುಲಿ ನಾನು ಬೇಡ ಇತ್ತು ಮನೆಗೆ. ಸೊ ನಮ್ಮಮ್ಮ ಏನೇನೋ ಅಭಾಷಣ ಆಗೋಕ್ಕೆಲ್ಲ ಮೆಡಿಸಿನ್ ಎಲ್ಲ ತೊಗೊಂಡ್ರು. ಆಮೇಲೆ ಲೈಕ್ ನಾನಾದರೂ ಬಂಡಿ ಹುಟ್ಟುಬಿಟ್ಟೆ, ಗಟ್ಟಿಗಿತ್ತಿ ಒಂದೇ ಪ್ರಪಂಚಕ್ಕೆ ಬಂದೆ. ನನ್ನಿಂದ ಇಷ್ಟೆಲ್ಲ ಆಗಬೇಕಾಗಿತ್ತು. ಆಮೇಲೆ ಬಂದಮೇಲೆ ನಾನು ನಮ್ಮಮ್ಮನ ಫೇವ್ರೆಟ್. ಎಲ್ಲ ನಮ್ಮ ಅಕ್ಕಂದ್ರಿಗೆಲ್ಲ ಎಲ್ಲ ದೊಡ್ಡವರು ನನಗಿಂತ, ಎಲ್ಲರೂ ಪ್ಯಾಂಪರಿಂಗ್. ಸ್ಪೆಷಲಿ ನಮ್ಮಮ್ಮ ತುಂಬ ಪ್ಯಾಂಪರ್ ಮಾಡಿ ನಮ್ಮ ತಂದೆ ಕೊನೆ ಮಕ್ಕಳಿಗೆ ಅದೊಂದು ಮಾಡಿ ಪ್ರಪಂಚ ಜ್ಞಾನವೇ ಇರಲಿಲ್ಲ. ಮದುವೆ ಮಾಡ್ಕೊಳ್ಳೋ ತನಕ ನಂಗೆ ಪ್ರಪಂಚ ಜ್ಞಾನನೇ ಇರಲಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮ ಹಸ್ಬೆಂಡೇ ನನ್ನ ಫಾದರು.
ವಾವ್. ಯಾಕೆಂದ್ರೆ ಅವರೇ ನಂಗೆ ದಾರಿ ತೋರಿಸಿದ್ದು, ಅವರೇ ನನಗೆ ಕರೆಕ್ಟಾಗಿ ಲೈಕ್ ನಂಗೆ ಇನ್ನೂ ನೆನಪಾಗುತ್ತೆ. ಲೈಕ್ ಇದು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಮಾತಾಡು ಅಂತ ಹೇಳೋರು. ಲೈಕ್ ಅಬ್ರಪ್ಟಾಗಿ ಮಾತಾಡಬೇಡ, ಲೈಕ್ ನೀ ಏನು ಮಾತಾಡ್ತಿದ್ಯಾ ಅಂತ ನಿನ್ನ ಮಾತಿನ ಮೇಲೆ ಗಮನ ಇರಬೇಕು ನಿಮಗೆ ಅಂತ. ಅದೆಷ್ಟು ನಿಜ ಅನಿಸುತ್ತೆ ಅಂದರೆ, ನಾವು ಡೆಲಿವರಿ ಮಾಡೋಕ್ಕೆ ಮುಂಚೆ ನಾವು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಯಾರಿಗಾರು ನೋವಾಗುತ್ತಾ ಅಂತ ಯೋಚನೆ ಒಂದು ಸತಿ ಯೋಚಿಸಿ ಆಮೇಲೆ ಮಾತಾಡಬೇಕು ಅಲ್ವಾ? ನಿಜ. ಸೊ 10ನೇ ಮಗಳು ಓಕೆ, ತಾಳ್ಮೆ ಕಲಿಸ್ಕೊಟ್ರು ಹಾಗಾದರೆ ಹಸ್ಬೆಂಡ್. ತಾಳ್ಮೆ ಅಲ್ಲ, ಜೀವನದ ರೀತಿ ಅದು ಅನಿಸುತ್ತೆ ನನಗೆ. ಡೆಫಿನೆಟ್. ಲೈಕ್ ಮುಂಚೆ ನಾನು ಐ ವಾಸ್ ಜಸ್ಟ್ ಲೈಕ್ ಸಂಗೀತ, ನಮ್ಮ ತಂದೆ ಮ್ಯೂಸಿಷಿಯನು. ಬೆಳಗ್ಗೆ ನಾವು ಹೇಳೋ ಹೊತ್ತಿಗೆ ಮನೆಯಲ್ಲಿ ಸಂಗೀತದ ವಾತಾವರಣ. ನಮ್ಮ ತಂದೆ ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡೇ ಸಂಗೀತದಲ್ಲಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಶ್ರದ್ಧೆ ಶುರು ಆಯಿತು. ಶ್ರದ್ಧೆ ಅಂತಲ್ಲ, ಲೈಕ್ ನಂಗೆ ಈಗಲೂ ನಾನು ಐ ವಿಲ್ ಗೋ ಬ್ಯಾಕ್ ಇಫ್ ಐ ಥಿಂಕ್. ನಾನು ಯೋಚನೆ ಮಾಡಿದ್ರೆ ಹಿಂದೆ, ಇವಾಗ ನಾವು ಎಲ್ಲರಿಗೂ ಗೊತ್ತಿರೋ ಥರ ನಾವು ಸೆವೆಂತ್ ರಿಚೆಸ್ಟಾ ಏನೋ ಅಂತೆ ಗೊತ್ತಿಲ್ಲ, ನಾನು ಅದನ್ನು ಕೇಳ್ಕೊಳಕ್ಕೆ ಹೋಗಲ್ಲ. ಲೈಕ್ ಮೈ ಸನ್ಸ್ ಆರ್ ಎಂಗೆಸ್ ಬಿಲಿಯನೇರೋ ಅದು ಇದು ಎಲ್ಲ ಬಂದಿದೆಯಲ್ಲ. ಇಷ್ಟೆಲ್ಲ ಒಂಥರ ಫೈನಾನ್ಷಿಯಲ್ ನಮ್ಮದು ಇಷ್ಟು ಮೇಲಕ್ಕೆ ಹೋದರೂ ನನಗೆ ಯೋಚನೆ ಮಾಡಿದ್ರೆ ಹಿಂದಕ್ಕೆ ಹೋದಾಗ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು, ಮಿಡ್ಲ್ ಕ್ಲಾಸ್ ಆ್ಯಂಡ್ ಸಂಗೀತ ಮನೆಯಲ್ಲಿ ಸಂಗೀತ ಹೇಳ್ಸ್ಕೊಳಕ್ಕೆ ಬರೋರು, ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಸ್ಕೊಳಕ್ಕೆ ಬರೋರು ಮನೆಯಲ್ಲಿ ಬರೀ ಎಜುಕೇಷನ್, ಒಂಥರ ಎಜುಕೇಟಿವ್ ವಾತಾವರಣ. ನಂಗೆ ಅದು ತುಂಬ ಸುಖವಾದ ದಿನಗಳು ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಸೆಕ್ಯೂರ್ ಲೈಫು. ಒಂಥರ ಏನು ಬೇರೆ ಕೆಟ್ಟದನ್ನೋದು ನಮಗೆ ಹೊರಗಡೆ ಎಲ್ಲೂ ನಾನು ಸುತ್ತಮುತ್ತ ನಿಜ ಹೇಳ್ತೀನಿ, ಒಬ್ಬ ಮನುಷ್ಯಂಗೆ ಹೊಡಿತಾನೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲಿ ಫಿಲಮ್ ಎಲ್ಲ ಇರ್ತಿರ್ಲಿಲ್ಲ, ಫಿಲಮ್ ನೋಡ್ತಾ ಇರಲಿಲ್ಲ, ಮನೆಯಲ್ಲಿ ಎಕ್ಸ್ಪೋಜರೇ ಇರಲಿಲ್ಲ ಕೆಟ್ಟದಕ್ಕೆ. ಆಮೇಲೆ ನನಗೆ ಹೊಡಿತಾರೆ ಅನ್ನೋದೇ ನನಗೆ ಗೊತ್ತೇ ಇರಲಿಲ್ಲ. ಮನುಷ್ಯರು ಹೊಡಿತಾರೆ. ಅಮ್ಮನ ಕೈಯಲ್ಲಿ ಏಟ್ ತಿಂದಿಲ್ಲ ಹಾಗಾದರೆ? ಇಲ್ಲಪ್ಪ, ಯಾಕೆಂದರೆ ಈ ಕೊನೆ ಮಕ್ಕಳು ಸ್ವಲ್ಪ ತುಂಟರು ಅಂತ. ಇಲ್ಲ ನಮ್ಮ ಮನೆಯಲ್ಲಿ ಪ್ರಿನ್ಸಿಪಲ್ ಏನಂದರೆ, ಯಾವತ್ತೂ ಮಕ್ಕಳ ಮೇಲೆ ಹೊಡಿಬಾರ್ದು. ಲೈಕ್ ದಟ್ ಇಸ್ ಅ ಪ್ರಿನ್ಸಿಪಲ್. ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಹೊಡಿಬಾರ್ದು. ನಾನೇನೋ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಬೆಳೆಸ್ಬೇಕು ಮಕ್ಕಳನ್ನ ಅಂತ. ಆಮೇಲೆ ನಾನು 7ನೇ ಕ್ಲಾಸಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಇನ್ಸ್ಪೆಕ್ಟ್ರು ಬಂದಿದ್ದರು. ಅವ್ರು ಬಂದು ಎಲ್ಲ ಮಕ್ಕಳ ಎದುರುಗಡೆ ನಾನು ಕೇಳಿದ್ರು, ಸೂರ್ಯ ಎಷ್ಟೊತ್ತು ಕೂಡ್ತಾನೆ ಅಂತ. ನಾನು ಹೇಳಿದೆ, ಸೂರ್ಯ ನಾನು ಹೇಳೋದು 9 ಗಂಟೆಗೆ, ನನಗಿಂತ 1 ಗಂಟೆ ಮುಂಚೆ ಹುಡ್ತಾನೆ ಅನ್ಸುತ್ತೆ. 8 ಗಂಟೆಗೆ ಅಂದೆ ನಾನು. ಅಲ್ಲಿ ಎಲ್ಲ ನಗಕ್ಕೆ ಶುರು ಮಾಡಿದ್ರು. ಅಷ್ಟು ನನ್ನ ಪ್ಯಾಂಪರ್ಡಾಗಿ ಬೆಳೆಸಿದ್ರು. ಬಟ್ ಅಂದರೆ ಮ್ಯೂಸಿಕ್ ಮಾತ್ರ ಲೈಕ್ ಅವಾಗಲೇ ನಾನು ಅದು ತುಂಬ ಟ್ಯಾಲೆಂಟೆಡ್ ಇದ್ದೆ. ಬಟ್ ಆದರೆ ಈ ಮುದ್ದಿಂದ ಅರ್ಧ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ. ಕೊನೆ ಮಗಳು ಬೇರೆ, ಕೊನೆ ಮಗಳು ಎಲ್ಲದಕ್ಕೂ ಹಠ. ಉಪ್ಪು ತುಪ್ಪ ಅನ್ನ ಬಿಟ್ಟು ಇನ್ನೇನೂ ತಿಂದಿಲ್ಲ ನಾನು. ಎಷ್ಟು ಗಟ್ಮುಟ್ಟಾಗಿದ್ದೀನಿ ಇನ್ನೂ. ಲೈಕ್ ಉಪ್ಪು ತುಪ್ಪ ಮ್ಯಾಕ್ಸಿಮಮ್ ಅಂದರೆ ಹುರುಳಿಕಾಯಿ ಪಲ್ಯ, ಬಟ್ ಅಷ್ಟೇ ನಾ ತಿಂತಾ ಇದ್ದಿದ್ದು.